129 ವರ್ಷ ಹಳೆಯದಾದ ಬ್ರಹ್ಮಾವರದ ಸೈಂಟ್ ಮೇರಿಸ್ ಸಿರಿಯಸ್ ಕ್ಯಾಥೆಡ್ರಲ್ ನವೀಕೃತ ದೇವಾಲಯದ ಕಟ್ಟಡದ ಉದ್ಘಾಟನೆ ಹಾಗೂ ಆಶೀರ್ವಚನ ಕಾರ್ಯಕ್ರಮಕ್ಕೆ ಚಾಲನೆ ದೊರಕಿತು. ಬ್ರಹ್ಮಾವರದ ಗಾಂಧಿ ಮೈದಾನದಿಂದ ಆಕರ್ಷಕ ಹಸಿರು ಹೊರೆಕಾಣಿಕೆ ಮೆರವಣಿಗೆ ನಡೆದಿದ್ದು, ಈ ಮೆರವಣಿಗೆಗೆ ಬ್ರಹ್ಮಾವರ ಸಿರಿಯನ್ ಆರ್ಥೋಡಾಕ್ಸ್ ಧರ್ಮ ಪ್ರಾಂತ್ಯದ ಮೆಟ್ರೋಪಾಲಿಟನ್ ಯೂಕುಬ್ ಮಾರ ಇಲಿಯಾಸ್ ಅವರು ಚಾಲನೆಯನ್ನು ನೀಡಿದರು. ನಂತರ ಹೊರೆಕಾಣಿಕೆ ಮೆರವಣಿಗೆಯು ಆಕಾಶವಾಣಿ ಜಂಕ್ಷನ್ ಬ್ರಹ್ಮಾವರ ರಥಬೀದಿ ಮಾರ್ಗವಾಗಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಾಗಿ ಕ್ಯಾಥೆಡ್ರಲ್ಗೆ ತಲುಪಿತು. ಹೊರೆಕಾಣಿಕೆ ಮೆರವಣಿಗೆಯಲ್ಲಿ ಚರ್ಚಿನ ಸಹಸ್ರಾರು ಭಕ್ತರು, ಸ್ಥಳೀಯ ಚರ್ಚ್ಗಳು ಸದಸ್ಯರು ಆಗಮಿಸಿ ಹೊರೆಕಾಣಿಕೆಯನ್ನು ಸಮರ್ಪಿಸಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ಹೊರೆಕಾಣಿಕೆಯಲ್ಲಿ ನಾಸಿಕ್ ಬ್ಯಾಂಡ್, ಹುಲಿವೇಷ, ಟ್ಯಾಬ್ಲೋಗಳು, ಬ್ರಾಸ್ ಬ್ಯಾಂಡ್ ಗಮನ ಸೆಳೆಯಿತು. ಚರ್ಚಿಗೆ ಆಗಮಿಸಿದ ಹೊರೆಕಾಣಿಕೆಗಳನ್ನು ಕೋಲ್ಕತ್ತಾ ಧರ್ಮ ಪ್ರಾಂತ್ಯದ ಬಿಷಪ್ ಜೋಸೆಫ್ ಮಾರ್ ದಿಯಾನಿಯೋಸ್, ಬ್ರಹ್ಮಾವರ ಸಿರಿಯನ್ ಆರ್ಥೋಡಾಕ್ಸ್ ಧರ್ಮ ಪ್ರಾಂತ್ಯದ ಮೆಟ್ರೋಪಾಲಿಟನ್ ಯೂಕುಬ್ ಮಾರ್ ಇಲಿಯಾಸ್, ಬ್ರಹ್ಮಾವರ ಸೈಂಟ್ ಮೇರಿಸ್ ಕ್ಯಾಥೆಡ್ರಲ್ ಇದರ ವಿಕಾರ್ ಜನರಲ್ CA ಐಸಾಕ್ ಹಾಗೂ ಇತರರು ಪ್ರಮುಖರು ಸ್ವೀಕರಿಸಿದರು.